ಇಡೀ ರಾಜ್ಯದಲ್ಲಿ ಈ ಜಿಂದಾಬಾದ್ ಜಿದ್ದು ಇನ್ನೂ ಕೂಡ ಯಾಕೋ ಮುಗಿಯುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಇಲ್ಲಿ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರು ಕೂಡ ಕಿತ್ತಾಡ್ಕೊಳ್ತಾ ಇದ್ದಾರೆ. ಆ ಬೆನ್ನಲ್ಲೇ ಇವತ್ತು ಬಿಜೆಪಿ ಟೀಮ್ ರಾಜ್ಯಪಾಲರಿಗೆ ಒಂದು ದೂರನ್ನ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡುವಂತೆ ದೂರನ್ನ ಕೊಟ್ಟಿದ್ದಾರಂತೆ. ಆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಜಿಂದಾಬಾದ್ ಜಟಾಪಟಿ ತಾರಕಕ್ಕೇರಿದೆ. ವಿಧಾನಸೌಧದ ಹೊತ್ತಿಕೊಂಡ ಘೋಷಣೆಯ ಕಿಡಿ ರಾಜ್ಯಪಾಲರ ಬಳಿ ತಲುಪಿದೆ. ಇವತ್ತು ವಿಧಾನಸಭೆ ಆರಂಭವಾಗ್ತಿದ್ದಂತೆಯೇ ಸದನದ ಬಾವಿಗೆ ಇಳಿದು ಬಿಜೆಪಿ ಪ್ರತಿಭಟನೆ ನಡೆಸಿತು. ನಂತರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ವಿಪಕ್ಷ ನಾಯಕರು ವಿಧಾನಸೌಧದಿಂದ ರಾಜಭವನಕ್ಕೆ ಕಾಲ್ನಡಿಗೆ ಜಾಥಾ ನಡೆಸಿದ್ರು. ಭಯೋತ್ಪಾದನಾ ಚಟುವಟಿಕೆಗಳು, ಪಾಕಿಸ್ತಾನದ ಧ್ವಜ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಹಾರಾಡಕ್ಕೆ ಶುರು ಮಾಡಿದೆ. ಎಲ್ಲ ಕಡೆ ಈ ಮುಸ್ಲಿಂ ಭಯೋತ್ಪಾದಕರು ಗಲಭೆ, ದೊಂಬಿ, ಗಲಾಟೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ವೋಟ್ಗೋಸ್ಕರ ಅವ್ರ ಮೇಲೆ ಯಾವುದೇ ಆಕ್ಷನ್ ಮಾಡಲ್ಲ. 25 ಜನರಿಗೆ ಒಳಗೆ ಬರಲಿಕ್ಕೆ ಪಾಸ್ ಹೇಗೆ ಸಿಕ್ತು ಅಂತ ನನಗೂ ಕೂಡ ಅರ್ಥ ಆಗಿಲ್ಲ. ಆ 25 ಜನರ ಪಾಸನ್ನು ನೋಡಿದಾಗ ಒಂದೇ ಸಮುದಾಯದವರು ಬಂದಿದ್ದಾರೆ 25 ಜನ. ಅವ್ರು ಯಾರು ಏನು ಅಂತೇಳಿ ಹೇಳಿ ಸರಿಯಾದಂಥ ತಪಾಸಣೆ ಇಲ್ಲ ಮತ್ತು ಅಂಥವ್ರ ಮೇಲೆ ಕ್ರಮನೂ ತೊಗೊಳ್ಬೇಕು. ಮೊನ್ನೆ ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ದಾರೆ. ಅವರಲ್ಲಿ ಬಂದವರಲ್ಲೇ ಒಬ್ಬರು. ದೇಶದ ಬಗ್ಗೆನೂ ಬಂದಾಗೂ ಸಹ ಕಾಂಗ್ರೆಸ್ ಕೇವಲ ವೋಟ್ ಬ್ಯಾಂಕ್ ಆಗಿ ಇದನ್ನೇ ತಿರುಚಿ ಬಿಡುವಂಥದ್ದು ಏನು ಮಾಡ್ತಾಯಿದೆ. ನಾ ಹೇಳಿದ್ದೇನೆ ಇನ್ನೇನು ವಿಧಾನಸಭೆಯಲ್ಲಿ, ಒಂದಿಲ್ಲ ಒಂದು ದಿವಸ ನಿಮ್ಮ ಕಾಂಗ್ರೆಸ್ಸಿನ ನಾಶಕ್ಕೆ ಇದೇ ಕಾರಣ ಆಗ್ತದೆ. ರಾಜ್ಯಪಾಲರ ಬಳಿ ತೆರಳಿದ ಬಿಜೆಪಿ ನಿಯೋಗ ಸರ್ಕಾರವನ್ನ ವಜಾಗೊಳಿಸುವಂತೆ ಮನವಿ ಮಾಡಿದೆ. ಆದರೆ ಆ ಹೊತ್ತಿನಲ್ಲಿ ರಾಜಭವನದಲ್ಲಿ ರಾಜ್ಯಪಾಲರು ಇರಲಿಲ್ಲ. ಹಾಗಾಗಿ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡಲು ಬಿಜೆಪಿ ನಿರ್ಧರಿಸಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಟ್ಟಾರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿರೋದು ಕಾಂಗ್ರೆಸ್ನ ನಾಯಕರುಗಳ ವರ್ತನೆ ಅದಾದ ನಂತರ ಅದೆಲ್ಲವೂ ಕೂಡ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲೇ ಬೆಂಕಿಯಾಗಿ ಜ್ವಾಲೆಯಾಗಿ ಈಗ ಹೊತ್ತುಕೊಂಡಿದೆ. ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಜನ ತೀರ್ಮಾನ ಮಾಡಬೇಕು. ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಇದು ಇವತ್ತಿನ ಎಲೆಕ್ಷನ್ ಜಾತ್ರೆ. ನಾಳೆ ಎಲೆಕ್ಷನ್ ಜಾತ್ರೆಯಲ್ಲಿ ಇನ್ನಷ್ಟು ಚುನಾವಣೆಯ ಒಂದಿಷ್ಟು ಕಲರ್ಫುಲ್ ಸುದ್ದಿಯೊಂದಿಗೆ ನಾವು ಬರ್ತೀವಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.